ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಜಡಿಗೆನಹಳ್ಳಿ ಹೋಬಳಿಯ ಗೂಗುಟ್ಟಹಳ್ಳಿಯಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ 847ನೇ ಜಯಂತ್ಯೋತ್ಸವ ಮತ್ತು ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ಕ್ರಾಂತಿ ಸಂಘಟನೆಯ ನಾಮಫಲಕ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಜಯದೇವಯ್ಯನವರು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ನಾಗರಾಜ್ರವರು, ತಾಲೂಕ್ ಪಂಚಾಯಿತಿ ಸದಸ್ಯರಾದ ಸೋಲೂರು ಮುನ್ರಾಜ್ರವರು, ಮತ್ತೊಬ್ಬ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಪೂಜಾರಾಮಣ್ಣ ನಾರಾಯಣಸ್ವಾಮಿರವರು, ಅಪ್ಪಸಂದ್ರ ನಾರಾಯಣಸ್ವಾಮಿರವರು, ಶಂಕರ್ರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಪದಾಧಿಕಾರಿಗಳು, ಬೋವಿ ಜನಾಂಗದ ಎಲ್ಲ ಪದಾಧಿಕಾರಿಗಳು, ಗೂಗುಟ್ಟಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಬೋವಿ ಯುವ ವೇದಿಕೆ ರಾಜ್ಯಾಧ್ಯಕ್ಷರಾದ ವೈ ಕೊಟ್ರೇಶ್ ಅವರು, ರಾಜ್ಯದಲ್ಲಿ ಬೋವಿ ಜನಸಂಖ್ಯೆ 35 ಲಕ್ಷದಷ್ಟಿದ್ದು ಹೊಸಕೋಟೆ ತಾಲೂಕಿನಲ್ಲಿ 15,000ದಷ್ಟಿದ್ದು ನಮ್ಮ ಸಮುದಾಯವು ಬಹಳಷ್ಟು ಹಿಂದುಳಿದಿದ್ದು ಆರ್ಥಿಕವಾಗಿ ಸಬಲರಾಗಬೇಕಾಗಿದೆ. ನಾವು ಹೋರಾಟವನ್ನು ಮಾಡಿ ಸಂಘಟನೆಯ ಮುಖಾಂತರವಾಗಿ ಹೋರಾಟಗಳನ್ನು ಮಾಡಿ ಸರ್ಕಾರದಿಂದ ದೊರೆಯತಕ್ಕಂಥ ಸೌಲಭ್ಯಗಳನ್ನು ಪಡೆಯಬೇಕಾಗಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಬೋವಿ ಅಭಿವೃದ್ಧಿ ನಿಗಮವನ್ನು ಮಾಡಿದ್ದು ಇದು ಕೇವಲ ನೇಪಥ್ಯಕ್ಕೆ ಮಾತ್ರ ಇದ್ದು ಯಾವುದೇ ಪ್ರಯೋಜನ ಆಗ್ತಿಲ್ಲ. ಇದನ್ನು ಸ್ವಲ್ಪ ಬಲಪಡಿಸಲು ನಮ್ಮ ಸಮುದಾಯ ಸಂಘಟನೆ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಒಂದು ಸಂಚಾರ ಮಾಡಿ ಸಂಘಟನೆಯನ್ನು ಬಲಪಡಿಸಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಲ್ಲಿ ನಾವು ಸ್ವಾವಲಂಬನೆ ಬದುಕನ್ನು ನಡೆಸೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಶಿವಯೋಗಿ ಸಿದ್ದರಾಮೇಶ್ವರರು ವಿಶ್ವಗುರು ಬಸವಣ್ಣನವರೇ ಅವರನ್ನು ಗುರುಗಳೆಂದು ಒಪ್ಪಿಕೊಂಡಿದ್ದಾರೆ. ಇವರು ಸಾವಿರಾರು ಕವನಗಳನ್ನು, ಹಿತ ನುಡಿಗಳನ್ನು, ಪದಗಳನ್ನು ರಚಿಸಿದ್ದಾರೆ. ಇವುಗಳನ್ನು ಹಳೆಗನ್ನಡದಲ್ಲಿ ಇವುಗಳನ್ನ ತರ್ಜುಮೆ ಮಾಡಿ ಅವುಗಳನ್ನು ಪ್ರಚಾರ ಪಡಿಸಬೇಕಾಗಿದೆ ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವೇದಿಕೆ ಹೊಸಕೋಟೆ ತಾಲೂಕು ಪ್ರಾರಂಭ ಮಾಡಿ ಪದಾಧಿಕಾರಿಗಳನ್ನಾಗಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ, ಉಪಾಧ್ಯಕ್ಷರಾಗಿ ಮಂಜುನಾಥ್ ಮತ್ತು ಗೌರವಾಧ್ಯಕ್ಷರಾಗಿ ಶಿವಶಂಕರ್, ಶಿಕ್ಷಕರು ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್, ಖಜಾಂಚಿಯಾಗಿ ಶ್ರೀನಿವಾಸ್, ಸಂಚಾಲಕರಾಗಿ ನಾರಾಯಣಸ್ವಾಮಿ, ಮತ್ತೊಬ್ಬ ಸಂಚಾಲಕರಾಗಿ ಮಂಜುನಾಥ್ ಆಯ್ಕೆ ಮಾಡಿ ಆದೇಶವನ್ನು ನೀಡಲಾಯಿತು. 365 ದಿನಗಳಲ್ಲಿ ಬಂಡೆಗಳಲ್ಲಿ ಗುಡ್ಡಗಳಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂತ ಈ ಜನಾಂಗ ಏನಾದ್ರೂ ಒಂದು ಉತ್ತಮ ಒಂದು ಜಾಗೃತಿಯನ್ನು ಮೂಡಿಸುವಂತ, ಎಲ್ಲರನ್ನ ಒಂದೇ ವೇದಿಕೆ ಕೂಡಿಸುವಂತ ಒಂದು ಶಕ್ತಿ ಸ್ಫೂರ್ತಿಯನ್ನು ಕೊಡ್ಬೇಕಂತ ರಾಜ್ಯ ಸರ್ಕಾರದ ಒಂದು ಮಹತ್ವ ಆಕಾಂಕ್ಷಿ ಕಾರ್ಯಕ್ರಮವನ್ನ ಈ ಸರ್ಕಾರನ ಅಭಿನಂದನೆ ಮಾಡೋದು ತಪ್ಪಾಲಿಸ್ತಾ ಇದ್ರೆ, ಒಂದ್ ಕಡೆ ಸಿದ್ದರಾಮೇಶ್ ಯಾರು ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ಜಿಜ್ಞಾಸಿದೆ. ಇತಿಹಾಸದಲ್ಲಿ ಸಿದ್ದರಾಮೇಶ್ವರ ಬಗ್ಗೆ ಹಲವಾರು ಬೇರೆ ಬೇರೆ ಒಂದು ವಿಚಾರವನ್ನು ನೋಡ್ತಾ ಇದೀವಿ ನಾವು. ಒಂದ್ ಕಡೆ ಸಿದ್ದರಾಮೇಶ್ವರರು ಅಂದ್ರೆ ಲಿಂಗಾಯತ ನೋಳಮ್ಮ ಲಿಂಗಾಯತ ಅಂತ ಕರೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಸಿದ್ದರಾಮೇಶ್ವರು ಬೋವಿ ಸಿದ್ದರಾಮೇಶ್ ಅಂತ ಗೊಂದಲ ಇದೆ. ಅದು ಸ್ಪಷ್ಟವಾಗಿ ಇತಿಹಾಸ ಹೇಳ್ತಾ ಇದೆ. ಸಿದ್ದರಾಮೇಶ್ವರ ಬೋವಿ ಕುಲದವರು, ಸಿದ್ದರಾಮೇಶ್ವರ ಬೋವಿ ಕುಲದವರು, ಆ ಕುಲದಲ್ಲಿ ಹುಟ್ಟಿದಂತ ನಾವೆಲ್ಲರೂ ಧನ್ಯರು. ಇನ್ನೊಂದ್ ಕಡೆ ನಾವು ಸಿದ್ದರಾಮೇಶ್ವರ ಕುಲದವರು, ಇನ್ನೊಂದ್ ಕಡೆ ಸ್ವಾತಂತ್ರ್ಯ ಸೇನಾನಿ ವೀರ ಯೋಧ ಬೆಳವಡಿ ಒಟ್ರೆ ಎಲ್ಲರೂ ವಂಶಸ್ತ್ರ ಕೇಳ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ನಾವು ಒಂದು ಕಡೆ ಸಿದ್ದರಾಮೇಶ್ವರ ಕುಲದವರು, ಇನ್ನೊಂದು ಕಡೆ ಸ್ವಾತಂತ್ರ್ಯ ಸೇನಾನಿ ಬೆಳವಡಿ ಒಟ್ರೆ ಎಲ್ಲರನ್ನ ವಂಶಸ್ತ್ರ ಅಂತ ಇವತ್ತು ನಾವೇನು ಹೆಮ್ಮೆಯಿಂದ ಹೇಳ್ಬೇಕು ಸ್ನೇಹಿತರೆ. ನೋಡ್ತಾ ಇದೀವಿ, ಅಲ್ಲಂಪ್ರಭು ನೋಡ್ತಾ ಇದೀವಿ, ಇನ್ನು ಹಲವಾರು ಶರಣರು ನೋಡ್ತಾ ಇದೀವಿ, 700 ಶರಣರು ನೋಡ್ತಾ ಇದೀವಿ. 700 ಶರಣರಲ್ಲಿ ಮಹಾನ್ ಶರಣ ಶ್ರೀ ಸಿದ್ದರಾಮೇಶ್ವರ ಅಂತ ಕರೀತಾರೆ ಸ್ನೇಹಿತರೆ. ಬರೆದಂತ ಏಕೈಕ ವಚನ ಶ್ರೇಷ್ಠ, ಸರ್ವಶ್ರೇಷ್ಠ ಮಹಾನ್ ಶರಣ ಸಿದ್ದರಾಮೇಶ್ವರ ಸ್ನೇಹಿತರೆ. ಈ ಒಂದು ಸಿದ್ದರಾಮೇಶ್ವರರು ಇವತ್ತು ಯುವಕರ ಸ್ಫೂರ್ತಿಯಾಗಿದೆ, ಮಹಿಳೆಯರ ಸ್ಫೂರ್ತಿಯಾಗಿದೆ. ಅಂದಿನ ಕಾಲದಲ್ಲಿ ಮಹಿಳೆಯರ ಪರವಾಗಿ ಧ್ವನಿಯನ್ನು ಎತ್ತಿದಂತ ವ್ಯಕ್ತಿ, ಸತ್ಯ ಸಹಗಮನ ಪದ್ಧತಿ, ಅನಿಷ್ಟ ಪದ್ಧತಿಗಳ ವಿರುದ್ಧ, ಮಹಿಳೆಯರ ಮೇಲೆ ದೌರ್ಜನ್ಯ ವಿರುದ್ಧ ಎತ್ತಿ ಅದನ್ನ ತಡೆದು ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಶರಣ ಅದು ಸಿದ್ದರಾಮೇಶ್ವರ ಸ್ನೇಹಿತರೆ. ಇವತ್ತೇನ ನಾವು ನೋಡ್ತಾ ಇದೀವಿ, ಮಹಿಳೆಯರ ಪರವಾಗಿ ಧ್ವನಿಯನ್ನ, ಅಸಹಾಯಕ ಪರವಾಗಿ ಧ್ವನಿಯನ್ನ ಎತ್ತಂತ ವ್ಯಕ್ತಿ ಯಾವ್ದಂದ್ರೆ ಅದು ಸಿದ್ದರಾಮೇಶ್ವರರು. ಅದಕ್ಕೋಸ್ಕರ ಸ್ನೇಹಿತರೆ ಸಿದ್ದರಾಮೇಶ್ವರ ನಾವು ಇವತ್ತಿನ ಪೂಜಿಸ್ತಾ ಇದೀವಿ. ಅವರ ವಚನಗಳನ್ನ ನಾವು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮಕ್ಕಳು ಅಳವಡಿಸಿಕೊಂಡಾಗ ಮಾತ್ರ ಇಂಥ ಸಿದ್ದರಾಮೇಶ್ವರ ಜಯಂತಿಗಳು, ಇಂಥ ಸಂಘಟನೆಗಳು ಸಫಲ ಆಗಲಿಕ್ಕೆ ಸಾಧ್ಯತೆ ಅಂತ ನನ್ನ ಭಾವನೆ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ಕೇವಲ ಇವತ್ತು ರಾಜ್ಯ ಸರ್ಕಾರ ಕೆಲಸ ಆಗಬೇಕಾಗಿದೆ. 68,000 ವಚನಗಳನ್ನು ಯಾವ ಶರಣರು ಬರೆದಿಲ್ಲ, ಅದು ಸಿದ್ದರಾಮೇಶ್ವರ ಒಬ್ಬರೇ ಬರೆದಿದ್ದಾರೆ. ಆ ವಚನಗಳಲ್ಲಿ ಪ್ರಮುಖ ಅಂಶಗಳು, ಸಾರಾಂಶಗಳು ಏನು ಕಾಯಕದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಮಹಿಳೆಯರ ಬಗ್ಗೆ, ದುಡಿಯುವ ವರ್ಗದ ಬಗ್ಗೆ, ಶೋಷಿತರ ಬಗ್ಗೆ, ಅನ್ಯಾಯಕ್ಕೆ ಒಳಗಾಗಂತ ಜನಗಳ ಧ್ವನಿಯನ್ನ
ಆ ವಚನಗಳು ಬರ್ದಿಟ್ಟಿದ್ದಾರೆ ಸ್ನೇಹಿತರೆ. ಈ ವಚನಗಳನ್ನ ಪ್ರತಿಯೊಬ್ಬರು ಓದ್ತಾ ಇದ್ರೆ, ವಚನ ಪಡಿಸ್ತಾ ಇದ್ರೆ ಮೈ ಸವಲತ್ತುಗಳು, ಸಾಲ ಇರ್ಬೋದು, ಉದ್ಯೋಗ ಇರ್ಬೋದು, ಬಹಳಷ್ಟು ಅವಕಾಶಗಳು ಕಲ್ಪಿಸ್ಕೊಟ್ಟಿದ್ದಾರೆ. ಆದ್ರಿಂದ ಈ ಬೋವಿ ಸಮಾಜದವರು ಯುವಕರೇ ಇರ್ಬೋದು, ಇವಾಗ ನಮ್ಮ ರಾಜ್ಯಾಧ್ಯಕ್ಷ ಇದ್ದಾರಲ್ಲ ವಕೀಲರು ಕೊಟ್ರೇಶ್ ಅವರು, ಅವರ ನೇತೃತ್ವ ವಹಿಸಿದ್ದಾರೆ. ಬಹಳಷ್ಟು ಸಮಾಜಕ್ಕೆ ಬಹಳ ಒಳಿತು ಮಾಡ್ತಾರೆ. ಅವರು ಬಹಳನೇ ದುಡಿದು ಸಮಾಜನ ಮುಂದೆ ತರ್ತಾರೆ ಅನ್ನೋ ಒಂದು ಅನಿಸಿಕೆ ನಮ್ಮಲ್ಲಿದೆ. ಆದ್ರಿಂದ ದಯವಿಟ್ಟು ಸಮುದಾಯ ಒಳ್ಳೆ ಸಂಘಟನೆ ಮಾಡಿ ಬರುವಂಥ ಸವಲತ್ತುಗಳು ಮತ್ತು ಸಮಾಜ ಆರ್ಥಿಕವಾಗಿ ಮತ್ತು ಅಧಿಕಾರದ ಇದರಲ್ಲಿ ಇರ್ಬೋದು, ಯಾವುದೇ ಒಂದು ಇದರಲ್ಲಿ ಮುಂದೆ ಬಂದು ಅವರು ಸಮಾಜದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಒಂದು ಮುಂದೆ ರಾಜ್ಯದಲ್ಲಿ ಸಮಾಜ ಬಂದು ಮುಂದೆ ಬಂದು ಒಂದು ಮೇಲ್ಪಂಥಿ ಸ್ಥಾನಕ್ಕೆ ಬಂದು ಇವರು ಸಮಾಜ ನಿಲ್ಲಿ ಅನ್ನೋ ಒಂದು ಆಶಯ ನಾವು ವ್ಯಕ್ತಪಡಿಸ್ತಾ ಇದ್ದೀನಿ. ಮುಂದೆ ಬರ್ತಾರೆ ಅನ್ನೋ ಒಂದು, ಯಾಕಂದ್ರೆ ರಾಜ್ಯಾಧ್ಯಕ್ಷ ಆದಂತ ವೈ ಕೊಟ್ರೇಶ್ ಅವ್ರಿಗೆ ಯಾವಾಗ್ಲೂ ನಾವು ಎಲ್ಲ ನಮ್ಮ ಬೋವಿ ಜನಾಂಗದ, ನಮ್ಮ ಕುಲಕೋಟಿ ಜನಾಂಗನು ಅವ್ರಿಗೆ ನಾವು ಶರಣಾಗಬೇಕು. ಯಾಕೆ ಅಂತ ಅಂದ್ರೆ ಆ ಶಕ್ತಿ, ಆ ಹುಮ್ಮಸ್ಸು, ಆ ಒಂದು ಚೈತನ್ಯ ಎಲ್ಲದು ಅವರಲ್ಲಿದೆ ಅಂತ ನಾನು ಬಯಸ್ತಾ ಇದ್ದೀನಿ. ಹಾಗೆ ಕೂಡ ನೀವು ಬಯಸ್ತಾ ಇದ್ದೀರಾ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಅಂದ್ರೆ ನಾವು ತುಂಬಾನೇ ಕಷ್ಟಜೀವಿಗಳು, ತುಂಬಾ ಪರಿಶ್ರಮ ಪಟ್ಟಿ ಮೇಲ್ ಬರೋ ಅಂತವ್ರು ನಾವೆಲ್ಲ. ಗಲ್ಲಿ ಹೊಡಿತೀವಿ, ಜಲ್ಲಿ ಹೊಡಿತೀವಿ, ಮನೆ ಕಟ್ತೀವಿ, KRS ಕಟ್ಟಿದೀವಿ, ವಿಧಾನಸೌಧ ಕಟ್ಟಿದೀವಿ, ಮತ್ತೆ ಪ್ರತಿಯೊಂದು ದೊಡ್ಡ ದೊಡ್ಡ ಇತಿಹಾಸ ಉಳ್ಳಂತದ್ದು ನಾವು ಮಾಡಿದೀವಿ. ಯಾರು ಮಾಡಿರೋರು? ಬೋವಿ ಜನಾಂಗ ಮಾಡಿದೆ. ಅದು ನಮ್ಮ ಜನಸಂಖ್ಯೆ ಬಹಳ ಒಗ್ಗಟ್ಟಿಂದ ಕೆಲಸ ಮಾಡಬೇಕು. ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ನಮಗೆಲ್ಲ ಸವಲತ್ತುಗಳು ಸಿಗ್ತದೆ. ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೇ ಎಲ್ಲ ಸಮುದಾಯಗಳಲ್ಲೂ ಅಷ್ಟೇ, ಎಲ್ಲೆಲ್ಲಿ ನಮ್ಮ ಜನಸಂಖ್ಯೆ ಇರ್ತದೆ ಅಲ್ಲಿ ಒಗ್ಗಟ್ಟಾಗಿ ಗೊತ್ತಿರೋರ್ತಕ್ಕಂಥ ತಿಳುವಳಿಕೆಗಳನ್ನು ತಿಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಂಥ ಸವಲತ್ತುಗಳು ಸಿಗ್ತವೆ. ಆದರೆ ಮೊದಲು ಪಾಪ ಹೆಣ್ಮಕ್ಳು ಕೈಯಲ್ಲಿ ಜಲ್ಲಿ ಹೊಡೆಯೋರು, ಭಾಳ ಕಷ್ಟಪಡೋರು. ಈಗೇನಂತ ಕಷ್ಟ ಪಡಬೇಕಾಗಿದ್ದಿಲ್ಲ. ಮತ್ತು ಎಲ್ಲ ಸಮುದಾಯಗಳಾದ ಸದಸ್ಯಗಳು, ಪದಾಧಿಕಾರಿಗಳು, ನಾನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದೆರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತೆ ಮೂರ್ತಿಯವರು ಸಹ ಈ ಒಂದು ಸನ್ಮಾನವನ್ನು ಮಾಡಿ ಗಣ್ಯರನ್ನ ಕೊಟ್ಟೆ ಕೊಡಿಸುತ್ತೇನೆ ಅಂತ ಭರವಸೆ ಕೊಟ್ಟಂತ ಪಂಚಾಯತಿ ಸದಸ್ಯರು ಹಾಗೆ ಸರೋಜಮ್ಮ ನಾರಾಯಣ ಪರವಾಗಿ ಮತ್ತು ಇದೇ ಗ್ರಾಮದ ಎಲ್ಲರ ಪರವಾಗಿ ಯಶಸ್ವಿಗೊಳಿಸಿ ಗಣ್ಯರು ನಿರ್ಗಮಿಸುತ್ತಿದ್ದಾರೆ. ಅವರಿಗೆ ಸದಸ್ಯರ ಗ್ರಾಮ ಪಂಚಾಯತಿ ಮೈಲಾಪುರ, ಈ ಕೋಮಂಡಳಿಯ ಗ್ರಾಮದ ನಿವಾಸಿ ದಾಸ್ ಪ್ರಕಾಶ್, ರವಿಕುಮಾರ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಬಾಲಗಣ ತಾಲೂಕಿನಲ್ಲಿ ಸಂಘಟನೆಯ ಪತ್ರಿಕೆಯ ಸಂಪಾದಕರು ವೇದಿಕೆ ಮೇಲೆ ಬಂದು ನಿಮ್ಮ ವಿಸಿಟಿಂಗ್ ಕಾರ್ಡ್ ನಾಯಕರು ಆಗಿರ್ತಕ್ಕಂಥ ಸಂಘಟನೆ ಒಂದು ತಾಲೂಕು